ಇವರು ನಮ್ಮ ಮುಖ್ಯಮಂತ್ರಿಗಳು ಖುದ್ದು ನಿಮ್ಮ ನೇತೃತ್ವದಲ್ಲಿ PWD ಮಿನಿಸ್ಟರ್ ನೇತೃತ್ವದಲ್ಲಿ ನಾನು KDP ಮೀಟಿಂಗಲ್ಲಿ ಮಾನ್ಯ ಸಂಸತ್ ಸದಸ್ಯರು ನಡೆಸುವಂಥ ದಿಶಾ ಮೀಟಿಂಗಲ್ಲಿ ಹೋಗೋ ಏಕೈಕ MLA ನಾನು. ಆ ಮೀಟಿಂಗಲ್ಲಿ ಕೇಳಿದ್ರು ಕೂಡ ಅಂಡರ್ ಪಾಸ್ ಮಾಡ್ತೀವಿ. ಇವರು ಒಂದು ಆರ್ಡರ್ ಕಾಪಿ ಇಟ್ಕೊಂಡು ಇದನ್ನ 2 ವರ್ಷದಿಂದ ಇಟ್ಕೊಂಡಿದ್ದಾರೆ. ಇದನ್ನೇ ಮಾನ್ಯ MP ಅವರು ತೋರಿಸ್ತಾ ಇರೋದು. ಈಗ ಸೈನ್ ಹೋಗಿದೆ. ಈಗ ಅಲ್ಲೊಂದು ಬೋರ್ಡ್ ಹಾಕವ್ರೆ, ಇನ್ನೊಂದು ಆರ್ಡರ್ ಆಗಿದೆ, ಮೇಲ್ಸೇತುವೆ ಮಾಡ್ತೀವಿ ಅಂತ ಒಂದು ಬೋರ್ಡು ಹಾಕಿದ್ದಾರೆ ಅಂಕೆರೆಯಲ್ಲಿ. ಮೊನ್ನೆ ಬಂದು ಅದು ಈ ಮೇಲ್ಸೇತುವೆ ಮಾಡಕ್ ಹೋದಾಗ ಮಹಿಳೆಯರೆಲ್ಲ ಒಂದು ಪರ್ಕೆ ಎಲ್ಲ ಹಿಡ್ಕೊಂಡು ಇವರಿಗೆ ಹೊಡೆಯಕ್ ಹೋಗಿ ಇದೆಲ್ಲ ಮೇಲ್ಸೇತುವೆ ಮಾಡಬೇಡಿ ಅಂತ ಹೇಳಿ ಹೊಡೆಯಕ್ ಹೋದಾಗ ನಿಲ್ಸೋರೆ. ಇವ್ರು ಏನ್ ಮಾಡ್ತಾರೆ, ಇದನ್ನ ಜನಕ್ಕೆ ತೋರ್ಸಕ್ಕೆ ಮಂಗ ಮಾಡಕ್ಕೆ ಈ ಲೆಟರ್ ಇಟ್ಕೊಂಡವ್ರೆ, ಪ್ಲಾನ್ ಇಟ್ಕೊಂಡವ್ರೆ. ಇವರು ಅಂಡರ್ ಪಾಸ್ ಮಾಡ್ತಾ ಇಲ್ಲ, ಮೇಲ್ಸೇತುವೆ ಮಾಡ್ಬಿಟ್ಟು ಮೇಲ್ಸೇತುವೆ ಆದ್ಮೇಲೆ ಪ್ರೆಷರ್ ಕಡಿಮೆ ಆಗೋಗುತ್ತೆ, ಕೈ ಬಿಟ್ಬಿಡೋಣ ಅಂತ ಇವರು ನಾಟಕ. ಇವ್ರ ನಾಟಕದಲ್ಲಿ MP ಅವರು ಸೇರ್ಕೊಂಡಿದ್ದಾರೆ. ಇವ್ರ ಜೊತೆಗೆ ಈ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಂಡರ್ ಪಾಸ್ ಮಾಡ್ತೇನೆ, ಆರ್ಡರ್ ಆಗಿದೆ, ಮಿನಿಸ್ಟರ್ ಸೈನ್ ಹೋಗಿದೆ. ಈಗ ನಿಮ್ಮ ನೇತೃತ್ವದಲ್ಲಿ ಹೇಳಿದ್ರು ಒಬ್ಬ ಕಾಂಟ್ರಾಕ್ಟರ್ ಸಿಗ್ತಾ ಇಲ್ಲ ಕೆಲಸ ಮಾಡಕ್ಕೆ ಅಂತ. ಶ್ರೀನಿವಾಸ್ ರಾಜು ಮುರ್ರಾ ಎಮ್ಮೆ ಸಾಕಿ 1 ಎಮ್ಮೆಯಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿಮಗೆ ಭರವಸೆ ಕೊಟ್ಟಿದ್ರು, ಈಗ ಹೇಳ್ತಾರೆ ಸೈನ್ ಹೋಗಿದೆ ಅಂತ. ನಮಗೆ ದಯವಿಟ್ಟು ಅಂಡರ್ ಪಾಸ್ ಮಾಡಿಕೊಡ್ಬೇಕು. ನಾಳೆನೇ ಪೂಜೆ ಮಾಡಿದ್ರು ಪರವಾಗಿಲ್ಲ, ಈಗ ಮಾಡ್ತೀನಿ ಅಂದ್ರೆ ಈಗ ಬೇಕು ಮಂಡ್ಯಗೆ ವಾಪಸ್ ಹೊಡೆ. ಏನ್ರಪ್ಪ ಸುಮಾರು ಆಕ್ಸಿಡೆಂಟ್ಗಳಾಗಿದೆ. ಬೋರ್ಡ್ ಕೊಡಿ ಅಲ್ಲ ಬೋರ್ಡ್ ಇಟ್ಕೊಳ್ಳಿ. ಸರ್ಕಾರದ ಪರ ಹೊಟ್ಟದ್ರಲ್ಲ ಒಂದೇಟಿಗೆ ಬನ್ನಿ ಬನ್ನಿ. Already chairman is passed. Sir, chairman has submitted to, from our side we have submitted to ministry. Secretary already submitted to minister. No sir, they have to recommend secretary minister. Our opinion is clear that we have ಎಲ್ಲ ಕುತ್ಕೊಂಡ್ರೆ Okay.